ನೇರಳೆನೂ ಹಿಡ್ಕೊಳುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತೆ ಗಿರಿಚೀಡದಲ್ಲಿ ಬಂದಷ್ಟು ಇಳುವರಿ ಬೇರೆ ಯಾವ್ದ್ರಲ್ಲೂ ಬರೋದಿಲ್ಲ. ಯಾಕಂದ್ರೆ ಅದು ಹೆಸರೇ ಗೊಬ್ಬರದ ಗಿಡ. ಅದರಲ್ಲಿ ತೊಗಟೆಯಲ್ಲಿ ನೀರಿನ ಜೊತೆ ಸ್ವಲ್ಪ ಗೊಬ್ಬರದ ಅಂಶಗಳು ಕೂಡ ಇದೆ, ಅದು ನ್ಯಾಚುರಲ್. ನೀವು ಕೊಡುವಂತ ಗೊಬ್ಬರ ಇದು ಬಹಳ ಮುಖ್ಯ. ಇಲ್ಲಿ ಇವರು 3-4 kg ಸಾವಯವ ಗೊಬ್ಬರಗಳನ್ನು ಕೊಡ್ತಾ ಇರಬೇಕು ಅದು ವರ್ಷಕ್ಕೆ. ಅದು ಕೊಡ್ತಾ ಇದ್ದಾಗ ಅದು ಬರ್ತಾ ಇರ್ತದೆ. ಆಮೇಲೆ ಸ್ಪ್ರೇಗಳನ್ನು ಕೂಡ ಬೇರೆ ಬೇರೆ ಇದು ಎಲ್ಲ ಸ್ಪ್ರೇಗಳುಂಟು, ಅಥವಾ ಡಿಕಂಪೋಸ್ ಅದನ್ನೆಲ್ಲ ಹಾಕಿಬಿಟ್ಟು ಅಂತ ಸ್ಪ್ರೇ ಮಾಡಿದ್ರೆ ಲೀಫ್ನಿಂದ ಬಹಳ ಬೇಗ ನ್ಯೂಟ್ರಿಯೆಂಟ್ಸ್ ಹೇಳ್ಕೊಳ್ಳುತ್ತೆ. ರೂಟ್ಗಿಂತಲೂ ಲೀಫ್ನಲ್ಲಿ ನ್ಯೂಟ್ರಿಯೆಂಟ್ ಹೇಳ್ಕೊಳ್ಳುತ್ತೆ. ಆಗ ಅದಕ್ಕೆ ಮಾಡ್ಲಿಕ್ಕೆ, ಕ್ರಾಪ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇದು ಆಹಾರ ಬೇಕು. ಗರ್ಭಿಣಿಯರಿಗೆ ಎಕ್ಸ್ಟ್ರಾ ಇದು ಕೊಡ್ತಾರಲ್ವಾ, ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾರಲ್ಲ, ಅದೇ ರೀತಿ ಇದಕ್ಕೂ ಕೂಡ ಆ ಟೈಮ್ನಲ್ಲಿ ನಾವು ಕೊಟ್ಟು ಬಿಟ್ಟು ಅದನ್ನ ಇದು ಮಾಡ್ಕೊಳ್ಬೇಕು.